What's that, Krishna? Krishna. ಹೆಸರಾದ್ರೂ ಹಾಕ್ತಿದ್ರು ನಮಸ್ತೆ, ವೆಲ್ಕಮ್ ಟು ಡೇಲಿಯಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನು ನನ್ನ ಫ್ಯಾಮಿಲಿ ಜೊತೆ ಇವತ್ತು ರೋಬೋಟಿಕ್ ಬಟರ್ಫ್ಲೈ ಶೋ ಕದ್ರಿ ಪಾರ್ಕಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಅದನ್ನು ನೋಡಲಿಕ್ಕೆ ನಾವು ಹೋಗ್ತಿದ್ದೇವೆ. ಏನಂದ್ರೆ ಇದು ಫಸ್ಟ್ ಟೈಮ್ ಮ್ಯಾಂಗ್ಳೂರಲ್ಲಿ ಅವರು ಆರ್ಗನೈಸ್ ಮಾಡಿದ್ದಾರೆ. ಕರಾವಳಿ ಉತ್ಸವ ಅದರ ಇನ್ನೊಂದು ಪಾರ್ಟ್ ಇದು. ಏನಂದ್ರೆ ಇದು ಸಂಜೆ ಹೊತ್ತಿಗೆ ಮಾತ್ರ ಅವರು ಓಪನ್ ಆಗಿ ಇಟ್ಟಿದ್ದಾರೆ. 4 o'clock ಇಂದ 9 o'clock ವರೆಗೆ. ಅಲ್ಲಿ ವೆರೈಟಿ ಆದ ಬಟರ್ಫ್ಲೈಸ್, ಡ್ರ್ಯಾಗನ್ ಫ್ಲೈಸ್ ಅಂಡ್ ಸ್ಪೀಶೀಸ್ ಡಿಸ್ಪ್ಲೇ ಮಾಡಿದ್ದಾರೆ. ನೀವು ಈ ಫುಲ್ ವಿಡಿಯೋನ ನೋಡಿ ಹಾಗೂ ನಿಮ್ಗೆ ಈ ವಿಡಿಯೋ ಲೈಕ್ ಆದರೆ ನಿಮ್ಮ ಮಕ್ಕಳನ್ನು ಸಹ ಅಲ್ಲಿ ಕರ್ಕೊಂಡು ಹೋಗಿ. ಅವರು ಡೆಫಿನೆಟ್ಲಿ ತುಂಬಾ ಎಂಜಾಯ್ ಮಾಡ್ತಾರೆ. ಈಗ ಫೈನಲಿ ನಾವು ಕದ್ರಿ ಪಾರ್ಕ್ ಕಡೆ ನಾವು ಈಗ ರೀಚ್ ಆಗಿದ್ದೇವೆ. ನಾವೀಗ ನಡ್ಕೊಂಡು ಹೋಗ್ತಿದ್ದೇವೆ. ತುಂಬ ಜನರು ಬಂದಿದ್ದಾರೆ. ತುಂಬ ಟಾಯ್ಸ್ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ಎಂಟ್ರೆನ್ಸಲ್ಲಿ ಚೂಡಿದಾರ್ ಸೆಟ್ ಹಾಗೂ ಟಾಪ್ ಸೇಲ್ ಮಾಡ್ತಾರೆ. ಈಗ ನಾವು ಆಲ್ಮೋಸ್ಟ್ ಈಗ ಎಂಟ್ರೆನ್ಸ್ ಕಡೆ ರೀಚ್ ಆಗಿದ್ದೇವೆ. ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ರೋಬೋಟಿಕ್ ಬಟರ್ಫ್ಲೈ ಶೋ ನೋಡಲಿಕ್ಕೆ. ಸ್ವಲ್ಪ ಅಂದರೆ ಕದ್ರಿ ಪಾರ್ಕ್ ಒಳಗಡೆ ಹೋಗಿ ಅಲ್ಲೇ ನೀವು ಟಿಕೆಟ್ ಕೌಂಟರ್ ಇದೆ, ಅಲ್ಲೇ ನೀವು ಹೋಗಬೇಕು. ನಾವೀಗ ನಡ್ಕೊಂಡು ಹೋಗ್ತಿದ್ದೇವೆ. I hope even Kian will be happy. ಸೊ ಇಲ್ಲಿ ಅವರು ಎಂಟ್ರಿ ಟಿಕೆಟ್ ಅವರು ಕಲೆಕ್ಟ್ ಮಾಡ್ತಿದ್ದಾರೆ. ಅವರು ಫಸ್ಟ್ ಆಫ್ ಆಲ್ ಹೇಳಿದ್ದಾರೆ ಬಿಲೋ 5 yearsಗೆ ನೋ ಟಿಕೆಟ್ಸ್. ನಾವು 3 ಟಿಕೆಟ್ಸನ್ನು ಪರ್ಚೇಸ್ ಮಾಡಿದ್ವಿ. ಸೊ 150 rupees ಆಯಿತು ಟೋಟಲಿ. ಅದಾದಮೇಲೆ ಎಂಟ್ರೆನ್ಸಲ್ಲಿ ದೊಡ್ಡ ಇನ್ಸೆಕ್ಟ್ ಅವರು ಇಟ್ಟಿದ್ದಾರೆ. ತುಂಬ ಯೂನೀಕ್ ಆಗಿ ಕಾಣ್ತಾ ಇತ್ತು. ಅದರ ವಿಂಗ್ಸ್ ಎಲ್ಲ ಅವರು ಡೆಕೋರೇಟ್ ಮಾಡಿ ಇಟ್ಟಿದ್ದಾರೆ. ಹಸ್ಬೆಂಡ್ ಅದರ ಒಂದು ಫೋಟೋ ತೆಲಿಗೆ ಹೇಳಿದ್ವಿ. ಅದಾದಮೇಲೆ ಈಗ ಹೋಗ್ತಾ ಇದ್ವಿ ಎಂಟ್ರೆನ್ಸ್ ಕಡೆ ರೋಬೋಟಿಕ್ ಬಟರ್ಫ್ಲೈ ಶೋಸ್ ನೋಡಲಿಕ್ಕೆ. ಸೊ ಇದು ಫಸ್ಟ್ ಒನ್, ಇದು ಡ್ರ್ಯಾಗನ್ ಫ್ಲೈ. ಇದು ಸೆಕೆಂಡ್ ಇನ್ಸೆಕ್ಟ್ ಬಟರ್ಫ್ಲೈ. ನಾವು ಕನ್ನಡದಲ್ಲಿ ಚಿಟ್ಟೆ ಅಂತ ಹೇಳ್ತೀವಿ. What's that, Krishna? Krishna. ಇಲ್ಲಿ ಇನ್ನೊಂದು ಟೈಪ್ ಇದೆ ಡ್ರ್ಯಾಗನ್ ಫ್ಲೈ. ನಾವು ಕನ್ನಡದಲ್ಲಿ ಗಿರ್ಮಿಟ್ ಅಂತ ಹೇಳ್ತೇವೆ. ನೋಡಿ ಇದು ಇನ್ನೊಂದು ಟೈಪ್, ಇದು ಹನಿ ಬಿ.
ನೋಡಿ ಇದೊಂದು ಆ್ಯಂಟ್ ಇರುವೆ ಅಂತ ಹೇಳ್ತೀವಿ, ದೊಡ್ಡದಿತ್ತು ಇದೊಂದು. ಇದು ಇನ್ನೊಂದು ಡ್ರ್ಯಾಗನ್ ಫ್ಲೈ, ಇನ್ನೊಂದು ಸ್ಪೀಶೀಸ್ ಇದು. ಇದು ಬಟರ್ಫ್ಲೈ. ಇಂಗ್ಲೀಷಲ್ಲಿ ಇದಕ್ಕೆ ಬೀಟಲ್ ಅಂತ ಹೇಳ್ತೇವೆ. ಇದಕ್ಕೆ ಕನ್ನಡದಲ್ಲಿ ಏನಂತ ಕರೆಯುತ್ತಾರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಹಾಕಿ. ಸೊ ಇದು ಗ್ರಾಸ್ ಹಾಪರ್, ಗ್ರೀನ್ ಗ್ರಾಸ್ ಹಾಪರ್. ನೋಡಿ ಇದು ಸ್ಕಾರ್ಪಿಯೋ, ನಾವು ಕನ್ನಡದಲ್ಲಿ ಕೊಂಬಚ್ಚಿಡು ಅಂತ ಕರಿತೀವಿ. ಇದು ಇನ್ನೊಂದು ಟೈಪ್, ಇದು ಹನಿ ಬೀ ಸ್ಪೀಶೀಸ್. ಇದು ಇನ್ನೊಂದು ಟೈಪ್, ಇದು ಗ್ರೀನ್ ಗ್ರಾಸ್ ಹಾಪರ್.
ಇದೊಂದು ಇನ್ಸೆಕ್ಟ್, ನಾವು ಲೋಕಲ್ ಲ್ಯಾಂಗ್ವೇಜಲ್ಲಿ ಇದಕ್ಕೆ ಕಂಚಿಕರ್ ಅಂತ ಹೇಳ್ತೇವೆ. ನೋಡಿ, ಇದು ಲೇಡಿ ಬಗ್. ನೋಡಿ, ಇದು ಏನಂತ ಗೊತ್ತಾಯ್ತಾ? ಇದು ಹನಿ ಬಿ, ನಾವು ಕನ್ನಡದಲ್ಲಿ ಜೇನುನೊಣ ಅಂತ ಹೇಳ್ತೇವೆ. ಈಗ ನಮ್ಮದು ಇಲ್ಲ ಇನ್ಸೆಕ್ಟ್ ಎಲ್ಲ ನೋಡಿ ಆಯಿತು. ಈಗ ನೋಡಿ ಅವರು ಹೇಗೆ ಡೆಕೋರೇಟ್ ಮಾಡಿದ್ದಾರೆ. ವೆರೈಟಿ ಆದ ಫ್ಲವರ್ಸ್ ಆಗಲಿ, ಕ್ರೀಪರ್ಸ್ ಆಗಲಿ ಎಲ್ಲ ಹಾಕಿದ್ದಾರೆ. ನೋಡಿ, ಸೌಂಡ್ ಕೇಳುವಾಗ ಖುಷಿ ಆಗ್ತದೆ ಇನ್ಸೆಕ್ಟ್ದು. ಇಲ್ಲಿ ಇದು ಒನ್ ಶಾಟ್ ವ್ಯೂ ನಾವು ತೋರಿಸ್ತಾ ಇದ್ದೇವೆ ಈಗ. ತುಂಬ ಯುನೀಕಾಗಿ ಉಂಟು ಇದು. 50 ರುಪೀಸ್ ವರ್ತ್ ಅಂತ ಅನಿಸ್ತು. ಒನ್ ಟೈಮ್ ನೋಡಲಿಕ್ಕೆ ಇದು ವರ್ತ್. ನೀವು ಕೂಡ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ ಇಲ್ಲಿ, ಅವರು ಕೂಡ ಇದನ್ನು ನೋಡಲಿ, ಸ್ವಲ್ಪ ಕಲೀಲಿ. ಏನಂದರೆ ಡಿಫ್ರೆಂಟ್ ಸ್ಪೀಶೀಸ್ ಯಾವುದು, ಡಿಫ್ರೆಂಟ್ ಇನ್ಸೆಕ್ಟ್ಸ್ ಯಾವುದು, ಹೇಗೆ ಸೌಂಡ್ ಎಲ್ಲ ಮಾಡ್ತಿದೆ ಅಂತ. ಇಲ್ಲಿ ತುಂಬ ಕ್ರೌಡ್, ಅಂದರೆ ತುಂಬ ಕ್ರೌಡ್ ಇತ್ತು. ಈಗ ಸ್ವಲ್ಪ ಕ್ಲಿಯರ್ ಆಗಿದೆ. ತುಂಬ ಮಕ್ಕಳು ಸಹ ಬರ್ತಾರೆ, ಚಿಕ್ಕ ಮಕ್ಕಳು ತುಂಬ ಜನ ಬರ್ತಾರೆ. ಯಾಕೆಂದರೆ ಇದು ಫಸ್ಟ್ ಟೈಮ್ ಮ್ಯಾಂಗ್ಳೂರಲ್ಲಿ ರೊಬೋಟಿಕ್ ಬಟರ್ಫ್ಲೈ ಶೋ ಅನ್ನು ಆರ್ಗನೈಸ್ ಮಾಡ್ತಿದ್ದಾರೆ ಅವರು. ಈಗ ನಮ್ಮ ವಿಡಿಯೋ ನೀವು ಎನಿಸ್ತಿದ್ದೀರಿ ಯಾರಪ್ಪ ವಿಡಿಯೋ ತೆಗಿತಾ ಇದ್ದಾರೆ, ಈಗ ಅಮ್ಮ ವಿಡಿಯೋಗ್ರಫಿ ಮಾಡ್ತಾಯಿದ್ದಾರೆ. ಇಲ್ಲಾಂದರೆ ಯಾವಾಗಲೂ ನನ್ನ ಹಸ್ಬೆಂಡೇ ವಿಡಿಯೋಗ್ರಫಿ ಮತ್ತು ಎಡಿಟಿಂಗ್ ಎಲ್ಲ ಅವರೇ ಮಾಡೋದು. ಸೊ ಈಗ ಅಮ್ಮ ಸಪೋರ್ಟ್ ಮಾಡ್ತಿದ್ದಾರೆ. ನಾವು ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಫೋಟೋಗ್ರಫಿ ಪ್ಲೇಸ್ ಅಂತ ನಾನು ಕರೀತೇನೆ. ಯಾಕೆಂದರೆ ಇಲ್ಲಿ ವೆರೈಟಿಯಾದ ಬ್ಯಾನರ್ಸ್ಗಳು ಹಾಕಿದ್ದಾರೆ. ತುಂಬ ಜನ ಫೋಟೋ ತೆಗಿತಾ ಇದ್ದಾರೆ. ನೋಡಿ, ಚಿಕ್ಕ ಮಕ್ಕಳು ಎಷ್ಟು ಜನ ಬಂದಿದ್ದಾರೆ ಅಂತ. ಇಲ್ಲಿ ಯುನೀಕಾಗಿ ಸೆಲ್ಫಿ ಬೂತ್ ಇತ್ತು, ಮತ್ತು ಬಟರ್ಫ್ಲೈ ಮಾಸ್ಕ್ ಟೈಪ್ ಇದೆ, ಒಂದು ಫ್ರೇಮ್ ಇತ್ತು. ಈ ಪ್ಲೇಸ್ ಒಳ್ಳೆಯದಿತ್ತು, ತುಂಬ ಖುಷಿಯಾಯಿತು ಈ ಕಡೆ ಸಹ ನೋಡಿ. ಯಾರಿಗೆಲ್ಲ ಫೋಟೋಗ್ರಫಿ ಫೋಟೋಸ್ ತೆಗಿಲಿಕ್ಕೆ ಬೇಕು, ಸೊ ಈ ಪ್ಲೇಸ್ ತುಂಬ ಒಳ್ಳೆಯದುಂಟು ಇದು. ನೋಡಿ, ನನ್ನ ಮಗ ಏನು ಮಾಡ್ತಿದ್ದಾನೆ, ನಾನು ನಿಂತ್ಕೊಂಡಿದ್ದೆ, ಅವನೆಲ್ಲ ಪೋಖ್ರಿ ಮಾಡ್ತಿದ್ದ.
ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಫೋಟೋ ತೆಗಿತಾ ಇದ್ದಾರೆ ಇಲ್ಲಿ ನೋಡಿ. ಈಗ ಮನೆಯಲ್ಲಿ ಕಿಯಾನಿಗೆ ಹನಿ ಬೀಯ ಯಾವುದೇ ಇನ್ಸೆಕ್ಟ್ ಇದ್ದರೆ ಹೋಗಿ ಹೊಡಿತಾನೆ, ಅದನ್ನೇ ಮಾಡ್ತಿದ್ದಾನೆ ಇಲ್ಲಿ ಸಹ ನೋಡಿ. ಅವನಿಗೆ ಭಯನೇ ಇಲ್ಲ ನೋಡಿ ಏನು ಪೋಖ್ರಿ ಮಾಡ್ತಾ ಇದ್ದಾನೆ ಅಂತ. ಈಗ ನಮ್ಮದೆಲ್ಲ ಫೋಟೋ ತೆಗೆದಾಯಿತು, ರೌಂಡ್ ಹಾಕಿ ಆಯಿತು. ಈಗ ನಾವು ಹೋಗ್ತಿದ್ದೇವೆ ಹೊರಗಡೆ. ನೀವು ಕೂಡ ನಿಮ್ಮ ಮಕ್ಕಳ ಜೊತೆ ಇಲ್ಲಿ ಬನ್ನಿ. ಕದ್ರಿ ಪಾರ್ಕ್ ಜಾನ್ 19 ತನಕ ಸಂಜೆ 4ರಿಂದ ರಾತ್ರಿ 9 ಗಂಟೆ ತನಕ ಅವರು ಓಪನ್ ಮಾಡ್ತಾರೆ ಇದು. ಈಗ ನಾವು ಫೌಂಟೇನ್ ಕಡೆ ಹೋಗ್ತಿದ್ದೀವಿ. ಫ್ಯಾಮಿಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಕದ್ರಿ ಪಾರ್ಕ್ ಇಸ್ ದ ಬೆಸ್ಟ್ ಆಪ್ಷನ್. ತುಂಬ ಡೆವಲಪ್ ಕೂಡ ಅವರು ಮಾಡಿದ್ದಾರೆ. ಮುಂಚೆ ಇದೆಲ್ಲ ಇರಲಿಲ್ಲ, ಈಗ ತುಂಬ ಡೆವಲಪ್ ಕೂಡ ಮಾಡಿದ್ದಾರೆ. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ವೀಕೆಂಡ್ ಸ್ಪೆಂಡ್ ಮಾಡಲಿಕ್ಕೆ ಕದ್ರಿ ಪಾರ್ಕಿಗೆ ಹೋಗಿ. ಈ ಫ್ಲ್ಯಾಗ್ ಕೂಡ ಅವರು ಪೋಲಿಗೆ ಹಾಕಿದ್ದಾರೆ. ನೆಕ್ಸ್ಟ್ ನಾವಿಲ್ಲಿ ಪ್ಲೇ ಏರಿಯಾಕ್ಕೆ ಹೋಗಿದ್ವಿ. ಅಲ್ಲಿ 50 rupees ಪರ್ ಟಿಕೆಟ್ ಹೇಳಿದ್ದಾರೆ. ಬಟ್ ಓನ್ಲಿ 2 years ಎಬವ್ ಮಕ್ಕಳಿಗೆ ಮಾತ್ರ. ಸೊ ಕಿಯಾನ್ ಇಸ್ ಜಸ್ಟ್ 1.9 years ಓಲ್ಡ್. ಅದಕ್ಕೆ ಅವನಿಗೆ ಹೋಗಲಿಕ್ಕೆ ಆಗಲಿಲ್ಲ. ಬಟ್ ಮಕ್ಕಳೊಟ್ಟಿಗೆ ಇಲ್ಲಿ ಬನ್ನಿ, ಅವರಿಗೆ ಸಹ ಖುಷಿ ಆಗ್ತದೆ, ನಿಮಗೆ ಸಹ ಒಂದು ರಿಲ್ಯಾಕ್ಸೇಷನ್ ಟೈಮ್ ಸಿಗ್ತದೆ. ನೋಡಿ ಎಷ್ಟು ಜನ ಇದ್ದಾರೆ ನೋಡಿ. ಬಾಯ್ ಬಾಯ್ ಎಲ್ಲರಿಗೂ. ನಾವೀಗ ಹೊರಟಿದ್ದೇವೆ. ಇಟ್ ವಾಸ್ ದ ಬೆಸ್ಟ್ ಒನ್. ಐ ಲವ್ಡ್ ಇಟ್ ವೆರಿ ಮಚ್. ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಕದ್ರಿ ಪಾರ್ಕಿಗೆ ತಪ್ಪದೇ ವಿಸಿಟ್ ಮಾಡಿ. Thanks for watching. Like, comment and share, and please do subscribe Delia's Lifestyle and support me. Bye bye.